ಅಲ್ಲ ಸೇಳಿ ಆ ರೌಡಿ ಕಳ್ಳನಿಗೆ ಹೆಣ್ಣು ಹುಡುಕ್ತಾಳಂತೆ. ಎಲ್ಲೋ ಅಲ್ಲನೆ ಸಿಕ್ಕೈತೆ ಹೆಣ್ಣು, ಮದುವೆ ಮಾಡದೆ ಬಾಕಿ ಅಂತಾಳೆ. ಅಲ್ಲ ಇವನ್ನ, ಈ ರೌಡಿನ ಕಳ್ಳನ ಯಾರು ಮದ್ವೆ ಆಗ್ತಾರೆ? ಯಾರು ಮದ್ವೆ ಆಗಲ್ಲ. ಒಳ್ಳೆ ಕಾಮಿಡಿ ಮಾಡ್ತಾಳೆ ಆ ಸೇಳಿ. ನೋಡೋಣ, ಇನ್ನೊಂದ್ 2 ದಿವಸ ನೋಡ್ತೀನಿ. ಏನಾದ್ರೂ ಅವನಿಗೆ ಮದ್ವೆ ಮಾಡಿ ಆಚೆ ಕಳಿಸ್ತಿಲ್ಲ ಅಂದ್ರೆ ನಾನೇ ಏನಾದ್ರೂ ಮಾಡಿ ಅವನ್ನ ಆಚೆ ಕಳಿಸ್ಬಿಡ್ತೀನಿ. ಒಳ್ಳೆ ತಮಾಷೆ ಅಲ್ಲ. ಚೆನ್ನಾಗಿರೋ ಒಳ್ಳೆ ಕೆಲಸದಾಗಿರೋ ಹುಡುಗರಿಗೆ ಹೆಣ್ಣು ಹುಡುಕ್ಬೇಕು ಅಂತದ್ರಾಗೆ ಈ ಕಳ್ಳನಿಗೆ ಹೆಣ್ಣು ಯಾರು ಕೊಡ್ತಾರೆ? ಯಾರಾದ್ರೂ ಅವನಂತವರೇ ಆಗ್ಬೇಕು. ಜೈಲಿಗೆ ಪಲ್ಲಿಗೆ ಹೋಗಿ ಬಂದಿರೋರು, ಯಾರನ್ನ ಕೊಲೆ ಮಾಡಿರೋರು ಅಂತವರೇ ಆಗ್ಬೇಕು ಅವನಿಗೆ. ಏನು ಶಿಲ್ಪ, ಏನು ಒಬ್ಬೊಬ್ಳೆ ಮಾತಾಡ್ಕೊಂಡು ನಗ್ತಾ ಇದ್ಯಾ? ಏನಾಯ್ತು ಅಂತದ್ದು ನಗುವಂತದ್ದು? ಏನು ಇಲ್ಲ, ಅದೇ ಹೇಳಿ ಅವ್ರ ಅಣ್ಣಗೆ ಏನ್ ಸಿಕ್ಕೈತೆ ಅಂತ ಹೇಳಿರಲ್ಲ, ಅವನಿಗೆ ಯಾವ್ದಾದ್ರು ಕೊಲೆಗಿಲೆ ಮಾಡಿ ಜೈಲಿಗೆ ಹೋಗಿ ಬಂದ್ರೆ ಹುಡುಗಿನೇ ಆಗ್ಬೇಕು ಅಂತಂದೆ. ಇಲ್ಲಾಂದ್ರೆ ಯಾರನ್ನ ಗಂಡಸತ್ತಿರೋ ಅವ್ರು ಆಗ್ಬೇಕು. ಒಳ್ಳೆ ಹುಡುಗಿರಂತ ನನ್ನಂತವ್ರು ಸಿಗಲ್ಲ ಅವನಿಗೆ, ಅದಕ್ಕೆ ನೆನೆಸ್ಕೊಂಡು ಹೋಗ್ತಿದ್ದೆ. ನೀನೆಲ್ಗೆ ಹೋಗ್ತಾ ಇದ್ಯಾ? ಇಲ್ಲಿಗೆ ಹೋಗೋಣ, ಹೊಲ್ದಕ್ಕೆ ಹೋಗಿದ್ದೆ. ಏನೋ ಸ್ವಲ್ಪ ನೀರಿರ್ಲಿಲ್ಲ ಅಂತ ಕುಡಿಯಕ್ಕೆ ಓದ್ಕೊಂಡು ಹೋಗಿದ್ದೆ. ಏನೋ ಮೋಟರ್ ಕೆಟ್ಟೈತಂತೆ, ಅದಕ್ಕೆ ನೀರು ಬೋರ್ನ ಬತ್ತಿರ್ಲಿಲ್ಲ, ತಗೊಂಬ ಅಂತ ಹೇಳ್ತಾ ನಮ್ಮಯ್ಯಪ್ಪ. ಅದಕ್ಕೆ ಹೋಗಿ ಈಗ ಬಂದೆ. ನೀನ್ ಈ ಕಡೆ ಎಲ್ಲ ಹೋಗ್ತಾ ಇದ್ಯಾ? ನಾನು ನಮ್ಮ ಅತ್ತೆ ಮಂತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ರಾಧಾರ್ ಮಂತಕ್ಕ ಯಾಕೋ? ಏನಿಲ್ಲ, ಸುಮ್ಮನೆ ಬೇಜಾರಲ್ವಾ? ಹೋಗಿ ನಮ್ಮ ಅತ್ತೆ ಇಷ್ಟೊತ್ತಂಗಿರುತ್ತೆ, ನಮ್ಮ ಮಾವ ಆಮೇಲೆ ರಾಧಾ ಯಾರು ಇರಲ್ಲ, ಎಲ್ಲ ಹೊಲ್ಟಕ್ ಹೋಗಿರ್ತಾರೆ. ಅದಕ್ಕೇನೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಏನಾನ ತಿನ್ನಕ್ ಕೊಡ್ತೇ ತಿನ್ಕೊಂಡು ಬರೋದು ಅಂತ. ಹೌದಾ, ಸರಿ ಬಾ, ನಾನು ಬರ್ತೀನಿ. ನಾನು ಆ ರಾಧಾರ್ ಮಂತಕ್ಕೆ ಹೋಗಿ ತುಂಬಾ ದಿನಾನೇ ಆಯ್ತು, ಹೋಗಕ್ಕೆ ಮನ್ಸಿರ್ಲಿಲ್ಲ. ಏನೋ ಇವತ್ತು ನಿನ್ ಜೊತೆಗಿದ್ಯಾ ಅಂತಾನ ಬರ್ತಾ ಇದೀನಿ ಅಷ್ಟೇನಿ. ನಡಿ. ಹೌದಾ, ಬಾ ಮತ್ತೆ ಹೋಗೋಣ. ಯಾಕೆ ರಾಧಾ ಇವಾಗ ಮನೆಗಿರಲ್ವೇನು? ಎಲ್ಲಿಗೆ ಹೋಗ್ತಾಳ ಅವಳು? ಇವಾಗೆಲ್ಲ ಹುಡುಗರೆಲ್ಲ ದೊಡ್ಡವಾದ್ವಲ್ವಾ, ಬಿಟ್ಟು ಪಲ್ಟಕ್ ಹೋಗ್ತಾಳೆ. ಯಾತನ ಕೆಲಸ ಕಾರ್ಯ ಇದ್ದೆ, ಕೂಲಿ ಬರ್ತಾರಲ್ಲ ಕೂಲಿಯರು, ಯಾತನ ಕೆಲಸ ಮಾಡ್ಸಕ್ಕೆ. ನಮ್ಮ ಮಾವ ಇನ್ನೇನು ಪಂಚಾಯತಿ ಅದು ಇದು ಅಂತ ಎಲ್ಲಾನು ಓಡಾಡ್ತಾನೆ. ನಮ್ಮ ಅತ್ತೆ ಒಂದೇ ಮನೆಯಾಗಿರುತ್ತೆ. ಅಣ್ಣ ಎಲ್ಲಿಗೆ ಹೋದ್ನಪ್ಪ ಬಾಲಾಡಕ್ಕೆ ಅಂದ್ರೆ ಇಲ್ಲವೇ ಇಲ್ಲ. ಇವತ್ತು ಇವಳೊಬ್ಳೆ ಇದ್ದಾಳೆ, ನೀರು ಮಾಡ್ತೀನಿ ಸರಿಯಾಗಿ. ವೀಣಾ, ಏನೇ ಮಾಡ್ತಾ ಇದ್ಯಾ? ನಿಮ್ಮಮ್ಮ ನಿಮ್ಮಪ್ಪ ಇಲ್ವಾ? ಅವ್ರು ಇಷ್ಟೊತ್ತಲ್ಲಿ ಎಲ್ಲೇ ಇರ್ತಾರೆ ರಾಣಿ. ಇವ್ರನ್ನ ಬಿಟ್ಟು ಎಲ್ಲೋ ಹೋಗಿರ್ತಾರೋ ಏನೋ, ಯಾರಿಗ್ ಗೊತ್ತು. ಅವಳು ರಾಧಾ ಹೆಂಗೂ ನಮ್ಮ ಮಾವ ಮನೆಗಿರಲ್ಲ ಅಂತಾನ ಹೊಲ್ತಕ್ ಹೋಗ್ತೀನಿ ಅಂತ ಹೋಗ್ತಾಳೆ. ಅದು ಎಲ್ಲಿಗೆ ಹೋಗ್ತಾಳೋ ಏನೋ. ಏನೇ ಹಂಗ್ ದುರ್ಗುಡ್ಕೊಂಡು ನೋಡ್ತಾ ಇದ್ಯಾ? ಬೇಕಾವದೇ? ನನ್ನೇನ ಒದ್ರೆ ಅಷ್ಟೇ, ನಾನು ತೆಗ್ದು ಚೆಂಡ ಸರಿಯಾಗಿ ಹಾಸ್ಬಿಡ್ತೀನಿ. ಹಂಗೆಲ್ಲ ಮಾತಾಡ್ಬಾರ್ದು ಕಣಿ ವೀಣಾ. ರಾಣಿ, ಇವಳಿಗೆ ಹಿಂಗೆಲ್ಲ ಒಳ್ಳೆ ಮಾತಾಗ ಹೇಳಿದ್ರೆ ಗೊತ್ತಾಗಲ್ಲ, ಸರಿಯಾಗಿ ಬಂದು ಬಿಡ್ಬೇಕು. ದಿಮಾಕ್ ಜಾಸ್ತಿ ಆಗೈತೆ ಅವ್ರ ಅಮ್ಮ ನಂಗೆ ಎಲ್ಲ. ಅಯ್ಯೋ, ಇವಳು ಚೆಂಡು ನನ್ ಬಾಯಿದಕ್ಕೆ ಎಸಿತಾಳೆ. ಅಯ್ಯೋ ಏನೇ, ನನಗೆ ಚೆಂಡೆ ಸಿಕ್ಕ್ಯಾ? ಇರು ನೀನ್ ಮಾಡ್ತೀನಿ. ಶಿಲ್ಪ ಬೇಡ ಕಣೆ, ಸಣ್ಣ ಹುಡುಗಿನ ಯಾಕೆ ಹೋಯ್ತೀಯಾ? ಏನಾದ್ರು ಆ ರಾಧನ್ಗೆ ಪಟೇಲಪ್ಪನ್ಗೆ ಗೊತ್ತಾದ್ರೆ ಅಷ್ಟೇನೆ. ಈಗ ರಾಮನು ಇಲ್ಲ ಯಾರು ಇಲ್ಲ, ಸುಮ್ಮನಿರು. ಇವಳ ಒಂದ್ ಕೈ ವಿಚಾರಿಸ್ಕಮನ ಇವಳನ್ನ. ಅವತ್ತು ರಾಮು ನನ್ನೇನೆ ಬೀಳಿಸ್ಬಿಟ್ಟಿದ್ದ. ಇವತ್ತು ಯಾರು ಕಾಪಾಡ್ತಾರೆ ನನ್ನಿಂದನ? ಯಾರು ಅಂದ್ರೆ ನಾನ್ ಕಾಪಾಡ್ತೀನಿ. ತೆಗೆ ಕೈನ ತೆಗೆ. ಏನು ಅನ್ಕೊಂಡ್ಬಿಟ್ಟಿದ್ಯಾ? ನನ್ನ ಮಗಳಿಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಅವತ್ತು ನೋಡಿದ್ರೆ ಜುಟ್ಲು ನಿಗ್ರಿ ಒಯ್ದು ಹೋಗಿದ್ಯಾ. ಇನ್ನೊಂದ್ಸರಿ ಬರ್ಲಿ ಸರಿಯಾಗಿ ಉಗಿಯಾನ ಅಂತ ಕಾಯ್ತಿದ್ದೆ, ಇವಾಗ ಸರಿಯಾಗಿ ಸಿಗಾಕೊಂಡಿದ್ಯಾ. ನಾಚಿಕೆ ಆಗಲ್ವೇನೆ? ಸಣ್ಣ ಹುಡುಗಿ ಮೇಲೆ ದೊಡ್ಡ ನಿನ್ ಸರಿ ಸಮನಾಗಿ ಇರೋರ್ಥ ಹತ್ರ ಜಗಳಕ್ಕೆ ಹೋಗು. ಅದ್ ಬಿಟ್ಬಿಟ್ಟು ಇಂಥ ಚಿಕ್ಕ ಹುಡುಗಿ ಹತ್ರ ಜಗಳ ಮಾಡಕ್ ಹೋಗ್ತೀಯಲ್ಲ, ನಾಚಿಕೆ ಆಗಲ್ವೇನೆ ನಿನ್ಗೆ? ನಿನ್ಗೆ ಎಷ್ಟು ಹೋಗುತ್ತೂ ಒಂದ್ ಸ್ವಲ್ಪ ಮಾನ ಮರ್ಯಾದಿಲ್ವಾ? ನಮ್ಮ ಮನೆ ಹತ್ರ ಯಾಕೆ ಬಂದೆ ನೀನು? ಅಯ್ಯೋ ಮಾವ, ಯಾಕೆ ನೀನು ಹೋಗಿಲ್ವಾ? ಏನೋ ಕೆಲ್ಸದ ಮೇಲೆ ಎಲ್ಲ ಪಂಚಾಯತಿಗೆ ಎಲ್ಲ ಟೌನ್ಗೆ ಏನಕ ಮೀಟಿಂಗ್ ಅಂತ ಹೋಗ್ತಿದ್ದೆ ಅಂತ ಹೇಳ್ತಿತ್ತು ಅತ್ತೆ. ಯಾಕೆ ಇವತ್ತು ಹೋಗ್ಲಿಲ್ವಾ? ಯಾಕೆ ನಾವೆಲ್ಲ ಹೋಗಿದ್ದೀವಿ, ನೀನು ಹೆಂಗ್ ಬೇಕಾದ್ರೂ ನನ್ನ ಮಗಳ ಮೇಲೆ ಹೊಡಿಬೋದು ಅಂತ ತಿಳ್ಕೊಂಡಿದ್ಯಾ? ನಾಚಿಕೆ ಆಗಲ್ವೇನೆ ನಿನ್ಗೆ? ಅಲ್ಲ, ನಿನ್ ಜಗಳ ಆಡ್ಬೇಕು ಅಂತ ಹಂಗೆ ಇಷ್ಟ ಇದ್ರೆ ನಿನ್ನಿಂದೆ ರಾಣಿ ಇದ್ದಾಳೆ, ಅವಳ ಜೊತೆ ಜಗಳ ಆಡು. ನೀನು ಅವಳು ಒಂದೇ ಸಮ ಇದ್ದೀರಾ. ಅದ್ ಬಿಟ್ಬಿಟ್ಟು ಏನು ಹೊರಿದಾರೆ ಈ ಕಂದನ ಮೇಲೆ ಹೋಗ್ತಾ ಇದೆಯಾ ನೀನು ಪೌರುಷ ತೋರ್ಸಕ್ಕೆ? ಯಾಕೆ ಬಂದೆ ಇಲ್ಲಿಗೆ? ಮಾವ, ಅವಳು ನನಗೆ ಚೆಂಡ್ ತಗೊಂಡು ಎಸ್ಲು ಗೊತ್ತಾ? ರಾಣಿನೇ ಕೇಳು. ಹೌದು ಪಟೇಲಪ್ಪರೇ, ವೀಣಾನೇ ಚೆಂಡ್ ತಗೋದು ಶಿಲ್ಪನ್ಗೆ ಹೊಡೆದ್ಲು. ಅದಕ್ಕೆ ಶಿಲ್ಪ ಒಂದೇಟ್ ಹೊಡೆಯೋಣ ಅಂತ ಹೋದ್ಲು. ನಾನು ಬೇಡ ಬಿಡೆ, ಸಣ್ಣ ಹುಡುಗಿ ಏನೋ ಗೊತ್ತಾಗದೆ ಎಸ್ತಿದ್ದಾಳೆ ಅಂತಂದೆ. ಅಷ್ಟೊಳ ನೀವು ಬಂದ್ರಿ, ಹೋಗ್ಲಿ ಬಿಡಿ. ರಾಣಿ, ನೀನೇನು ಹೇಳಿದ್ರು ಇವಳ ಬಗ್ಗೆ ಮಾತ್ರ ನನಗೆ ಒಳ್ಳೆ ಅಭಿಪ್ರಾಯ ಬರಲ್ಲ. ಇವಳು ಎಂಥ ಕೆಲಸ ಮಾಡಿದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾವಿಲ್ಲ ಅಂತ ತಿಳ್ಕೊಂಡು ನನ್ನ ಮಗಳನ್ನ ಜುಟ್ಟಿಡ್ದು ಎಳ್ದು ಒದ್ದು ಅಳಿಸಿ ಹೋಗಿದ್ದಾಳೆ. ನನ್ನ ಮಗ ಎಲ್ಲಾನ ಹೇಳಿದ್ದಾನೆ ಇವಳು ಮಾಡಿರೋ ಕಿತಾಪತಿ ಏನು ಅಂತಾನ. ಇವಳು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಹತ್ರ ಬಿಡ್ಕಮಲ್ಲ ಅಂದಂಗೆಲ್ಲನ ಮತ್ತೆ ಬತ್ತಿಯಲ್ಲೇ. ನಾಚಿಕೆ ಆಗಲ್ವಾ ಶಿಲ್ಪ ನಿನ್ಗೆ? ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ, ಮುಚ್ಕೊಂಡು ಹೋಗ್ತಾ ಇರು ನೀನು ನಿಮ್ಮ ಮನೆಗೆ ನೀನು. ಅಯ್ಯೋ ಏನ್ ಮಾವ, ಸಣ್ಣ ಹುಡುಗಿ ಮಾತಿಗೋಸ್ಕರ ನನ್ನ ಈ ತರ ಮನೆಗೆ ಬರಬೇಡ, ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಅವಳು ಇಷ್ಟಿದ್ದಾಳೆ, ನನಗೇನೆ ಚೆಂಡೆಸ್ಲು, ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ಅಂಥದ್ರಲ್ಲಿ ನಿಮ್ಮ ಮಗಳಿಗೆ ಬುದ್ಧಿ ಹೇಳಕ್ ಬಿಟ್ಟು ನನಗೆ ಮನೆ ಹತ್ರ ಬರಬೇಡ ಅಂತ ಹೇಳ್ತಿದ್ಯಾ?
ಇದ್ಯಾ? ನನ್ಗೇನು ನಿಮ್ ಮಗಳ ಮೇಲೆ ಯಾವ ದ್ವೇಷನೂ ಇಲ್ಲ. ಏನೋ ಒಳ್ಳೆ ಬುದ್ಧಿ ಕಲೀಲಿ ಅಂತ ಒಂದೇಟ್ ಒದ್ದೆ ಅಷ್ಟೇ. ಅದು ಏನ್ ಜೋರಾಗಿ ಏನಿಲ್ಲ, ಹಿಂಗೆ ಸುಮಾರು ಹಿಂಗ್ ಮುಟ್ತೆ ಅಷ್ಟೇ. ಹಂಗೆಲ್ಲ ಮಾತಾಡ್ಬಾರ್ದಮ್ಮ, ದೊಡ್ಡವ್ರಿಗೆ ಗೌರವ ಕೊಡ್ಬೇಕು ಅಂತ. ಆದ್ರೆ ನೀನ್ ನೋಡ್ದೆ ನನಗೆ ಬೈತಾ ಇದೆಯಲ್ಲ. ನಿನ್ ಮಗಳಿಗೆ ಬುದ್ಧಿ ಹೇಳು. ಈಗಿಂದನೇ ಬುದ್ಧಿ ಕಲ್ತ್ಕೊಂಡ್ರೇನೆ ದೊಡ್ಡವರಾದ್ಮೇಲೆ ಒಳ್ಳೆ ಬುದ್ಧಿ ಬರೋದು. ಗೊತ್ತಾಯ್ತಾ? ಅದಕ್ಕೆ ನಾನು ಹೇಳಿದ್ದು. ನೀನು ಬುದ್ಧಿ ಹೇಳೋವಷ್ಟು ನಿನಗೆ ಅರ್ಹತೆ ಇಲ್ಲ. ನೀನು ಯಾರಿಗೂ ಚಿಕ್ಕ ಮಗುಗೂ ಬುದ್ಧಿ ಹೇಳೋಂಥ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ನನಗಿಲ್ವಾ? ಯಾಕೆ? ನಾನೇ ನಿಮ್ಮ ಮನೆಗೆ ಸಂಬಂಧ ಇಲ್ವಾ? ಅವಳಿಗೆ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ನಿನಗೆ ಸಂಬಂಧ ತಾನೇ. ನಾನು ನಿಮ್ಮ ಮಾವನ ಮಗಳು, ನಾನು ನಮ್ಮ ಅತ್ತೆ ಮಗ ನೀನು. ಅಂಥದ್ರಲ್ಲಿ ನಾನು ಅವಳಿಗೆ ಬುದ್ಧಿ ಹೇಳಕ್ಕೆ ಯೋಗ್ಯತೆ ಇಲ್ವಾ? ಸಣ್ಣ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಯಾರಾದ್ರೆ ಏನು? ಯಾರು ಬೇಕಾದ್ರೂ ಬುದ್ಧಿ ಹೇಳ್ಬೋದು, ಆದ್ರೆ ನೀನು ಹೇಳಕ್ಕೆ ನಿನ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ಗೆ ಯಾಕೆ ಯೋಗ್ಯತೆ ಇಲ್ಲ, ಅರ್ಹತೆ ಯಾಕಿಲ್ಲ? ಯಾಕೆಂದ್ರೆ ಬುದ್ಧಿ ಹೇಳೋದಕ್ಕೂ ಮುಂಚೆ ನಾವು ಒಳ್ಳೆಯವರಾಗಿರ್ಬೇಕು. ನಮ್ಮ ತಲೆಯಲ್ಲಿ ಒಳ್ಳೆ ಗುಣ ಇರಬೇಕು, ಒಳ್ಳೆ ಬುದ್ಧಿ ನಾವು ಕಲ್ತ್ಕೋಬೇಕು ಮೊದಲು. ಆಮೇಲೆ ನಾವು ಇನ್ನೊಬ್ಬರಿಗೆ ಬುದ್ಧಿ ಹೇಳಕ್ಕೆ ಅರ್ಹತೆ ಯೋಗ್ಯತೆ ಎರಡೂ ಪಡಿತೀವಿ. ಗೊತ್ತಾಯ್ತಾ? ನೀನ್ ಹೇಳ್ತಾ ಇರೋದೇನು ನನಗೆ ಬುದ್ಧಿ ಇಲ್ಲ ಅಂತನಾ? ಹೌದು, ನೇರವಾಗಿ ಹೇಳ್ತಾ ಇದ್ದೀನಿ. ನಿನಗೆ ಬುದ್ಧಿ ಇಲ್ಲ. ಬುದ್ಧಿ ಐತೆ, ಕೆಟ್ಟ ಬುದ್ಧಿ ಇರೋದೆಲ್ಲ. ಒಳ್ಳೆ ಬುದ್ಧಿ ಇಲ್ಲ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಆಮೇಲೆ ಇನ್ನೊಬ್ಬರಿಗೆ ಬುದ್ಧಿ ಹೇಳುವಂತೆ. ನಿನಗೆ ಇನ್ನೊಬ್ರು ಬುದ್ಧಿ ಹೇಳಬೇಕು. ಎಷ್ಟು ಉಗುತ್ರೂ ನಿನಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದಿಲ್ಲ. ಅಂತದ್ರಾಗೆ ನೀನು ನನ್ನ ಮಗಳಿಗೆ ಬುದ್ಧಿ ಕಲ್ಸಕ್ಕೆ ಬಂದಿದ್ಯಾ? ಮೊದಲು ನೀನು ಬುದ್ಧಿ ಹೋಗಿ ಹೋಗು. ಯಾಕ್ರಿ, ಏನಾಯ್ತು? ಈ ಶಿಲ್ಪ ಮತ್ತೆ ಏನಾದ್ರು ಜಗಳ ಮಾಡಲ್ಲ ನಮ್ಮ ವೀಣನ್ ಜೊತೆಗೆ? ಹೌದು ರಾಧಾ, ನಾವಿಲ್ಲ ಅಂತ ಹೇಳಿ ತಿಳ್ಕೊಂಡು ಇವಳು ಒಬ್ಳೆ ಇಲ್ಲಿ ಆಟ ಆಡ್ತಾ ಇದ್ರೆ ಇವಳನ್ನ ಒದ್ಯಕ್ಕೆ ಬರ್ತಾ ಇದ್ದಾಳೆ. ಇವಳು ಚಿಕ್ಕ ಮಕ್ಕಳನ್ನ ಈಗಲಿಂದಾನೇ ಬುದ್ಧಿ ಹೇಳಿ ಕಲಿಸ್ಬೇಕು ಅಂತ ಹೇಳ್ತಾ ಇದ್ದಾಳೆ. ನೋಡು ಯಾರು ಹೇಳ್ತಾ ಇದ್ದಾಳೆ ಅಂತ. ಅದೇ ಅಪ್ಪ, ನಗು ಬತ್ತೈತಿ. ಅಲ್ಲ ಈ ಶಿಲ್ಪ ನನ್ನ ಮಗಳಿಗೆ ಬುದ್ಧಿ ಹೇಳಕ್ ಬಂದೇವಳ? ಏ ಶಿಲ್ಪ, ನೀನು ತಮಾಷೆ ಮಾಡ್ಬೇಡ. ಹೋಗು ಹೋಗು, ಮೊದಲು ನೀನು ಒಳ್ಳೆ ಬುದ್ಧಿ ಕಲ್ಕೋ ಹೋಗು. ನೀನು ಒಳ್ಳೆ ಬುದ್ಧಿ ಕಲ್ತಿದ್ರೆ ನೀನು ಯಾಕೆ ಹಿಂಗೆ ಅಲ್ಲಿ ಇಲ್ಲಿ ಅಲಿಬೇಕಾಗಿತ್ತು ಹೇಳು? ನಿನ್ ಮನ್ಸಲ್ಲಿರೋದೆಲ್ಲ ಬರೀ ಕೆಟ್ಟದೇನೆ. ಅದಕ್ಕೆ ಮತ್ತೆ ನಿನ್ಗೆಲ್ಲ ಕೆಟ್ಟದೇ ಆಗದು. ತವ್ರ ಮನೆಗೆ ಹೋದ್ರು ನಿಮ್ಮ ಅಪ್ಪ ಅಮ್ಮನೆ ನಿನ್ನ ಒಳ್ಳೆವಳು ಅಂತ ನಂಬಿ ಅಲ್ಲಿ ಇಟ್ಕೊಳ್ಳಿಲ್ಲ, ಊರ್ ಬಿಟ್ಟು ಓಡಿಸಿದ್ರು. ಅಂತದ್ರಲ್ಲಿ ನನ್ನ ಮಗಳಿಗೆ ನೀನ್ ಬುದ್ಧಿ ಹೇಳಕ್ ಬಂದಿದ್ಯಾ? ಏನ್ರಾರ ಸಾವುಕಾರ ಮನೆಗೆ ಬಂದಿದ್ದೀನಿ ಅಂತ ಹೇಳಿ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಆಯ್ತು ಆಯ್ತು, ಮಾತಾಡಿ. ನನ್ಗೂ ಒಂದ್ ಕಾಲ ಬರುತ್ತೆ, ಅವಾಗ ನಾನ್ ಮಾತಾಡ್ತೀನಿ. ನೀನು ಬಂದಾಗಿಂದ ನಮ್ಮ ಅತ್ತೆ ಹೆಂಗ್ ನೋಡ್ಕೊಂತ ಇದ್ಯಾ ಅಂತ ಚೆನ್ನಾಗಿ ಗೊತ್ತೈತಿ. ನಮ್ಮ ಅತ್ತೆ ಮನೆದೆಲ್ಲ ಓದ್ಕೊಂಡೋಗಿ ತವ್ರ ಮನೆ ಕೊಟ್ಟು ಬತ್ತೀಯ. ನಮ್ಮ ಮಾವಿಗೆ ಏನು ಇದಿಲ್ವಲ್ಲ, ಗೊತ್ತಾಗಲ್ವಲ್ಲ. ಇನ್ನೇನು ನಮ್ಮ ಮಾವ ಅಲ್ಲಿ ಇಲ್ಲಿ ಅಂತ ನಾನು ಹೇಳಕ್ಕೆ ಅದಕ್ಕಿದಕ್ಕಂತ ಓಡಾಡ್ತಿರ್ತಾನೆ. ಇನ್ನ ನೀನು ಓದ್ಕೊಂಡೋ ಎಲ್ಲ ನಿಮ್ಮ ಅಮ್ಮನ ಮನೆಗೆ ಕೊಟ್ಟು ಬತ್ತೀಯ. ನಿಮ್ಮ ಅಮ್ಮನ ಮನೆಗೆ ಕೊಡ್ತೀಯೋ ಅಥವಾ ಬೇರೆ ಮನೆಗೆ ಕೊಡ್ತೀಯೋ ಯಾರಿಗ್ ಗೊತ್ತು? ಏ ಶಿಲ್ಪ, ನಮ್ಮನೆಗೇನು ತರಲ್ಲಪ್ಪ. ರಾಧಕ್ಕ ಯಾವತ್ತೂ ಇಲ್ಲಿಂದ ಅಲ್ಲಿಗೆ ಏನು ತಂದಿಲ್ಲ. ಅಲ್ಲಿಂದ ಬೇಕಂದ್ರೆ ಇಲ್ಲಿಗೆ ತಗೊಂಬಂದಿದ್ದಾರೆ ತುಂಬಾನ. ನೀನ್ ಸುಮ್ನೆ ಏನೇನೋ ಹೇಳ್ಬೇಡ. ಹೌದಾ? ಹಂಗಾದ್ರೆ ಓದ್ಕೊಂಡೋಗಿ ಯಾರ ಮನೆಗೆ ಕೊಡ್ತಾಳೋ ಏನು? ಅಯ್ಯೋ ಮಾವ, ನೀವೇ ಹೊಡೆದಿದ್ದು? ಯಾಕೆ ಹೊಡೆದ್ರಿ ನನಗೆ? ನಿಮ್ಗೆ ಏನಕ್ಕಿದೆ ನನಗೆ ಹೊಡೆಯಕ್ಕೆ? ಅದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ರಾಧನ್ ಬಗ್ಗೆ ಮಾತಾಡಕ್ಕೆ ನಿನಗೇನಕ್ಕಿದೆ? ನೀನು ಯಾರು ಮಾತಾಡಕ್ಕೆ? ನಮ್ಮ ಮನೆ ವಿಷಯಕ್ಕೆ, ನನ್ನ ಮಗಳ ವಿಷಯ ಆಗಲಿ, ನನ್ನ ಹೆಂಡತಿ ವಿಷಯ ಆಗಲಿ, ನಮ್ಮ ಮನೆ ವಿಷಯ ಆಗಲಿ ಮಾತಾಡೋದಕ್ಕೆ ನೀನು ಯಾವಳು? ನೀನು ಯಾರು ಇಲ್ಲಿ ಕರೆಸಿದ್ದು? ನನ್ನೇ ಯಾರು ಅಂತ ಕೇಳ್ತಾ ಇದ್ಯಾ? ನಾನು ಯಾರು ಅಂತ ಗೊತ್ತಿಲ್ವಾ ನಿನಗೆ? ಮತ್ತೆ ಬಿಡಿಸಿ ಹೇಳ್ಬೇಕಾ? ಏನು ಹೇಳಕ್ ಬೇಕಾಗಿಲ್ಲ. ನೀನು ಬುದ್ಧಿ ಇಲ್ಲದೆ ಇರೋ ಒಬ್ಳು ಹುಚ್ಚಿ ಥರ. ಗೊತ್ತಾಗೈತೆ. ನೀನು ಹೋಗು, ಹುಚ್ಚಿ ಆಡ್ದಂಗೆ ಆಡಿ ಇಲ್ಲಿ ನಮ್ಮ ಮನೆ ವಾತಾವರಣನ ಕೆಡ್ಸಕ್ಕೆ ಬರಬೇಡ. ನೀನು ಇನ್ನೊಂದ್ಸಲ ನಮ್ಮ ಮನೆ ಕಡೆ ಕಾಲಿಕ್ಕಿದ್ರೆ ಕಾಲು ಕತ್ತರಿಸ್ಬಿಡ್ತೀನಿ. ನಮ್ಮ ಅಮ್ಮನ ಮಾತಾಡ್ಸಕ್ಕೆ ಬರಬಾರ್ದು, ಯಾರನ್ನ ಮಾತಾಡ್ಸಕ್ಕೆ ಬರಬಾರ್ದು. ನಿಮ್ಮ ಮನೆಗೆ ನೀನು ಬಿದ್ದಿರು. ಆಯ್ತು ಬಿಡಿ ಮಾವ. ಏನೋ ನಿಮ್ಮ ಹೆಂಡತಿ ಬಗ್ಗೆ ಮಾತಾಡಿದೆ ಅಂತ ನನ್ನೇ ಕಪಾಳ ಕೊಡಿತೀರಾ? ಒಂದಲ್ಲ ಒಂದ್ ದಿವಸ ನೀವು ನಿನ್ನ ಹೆಂಡತಿಯಿಂದನೇ ಬೀದಿ ಬರ್ಬೇಕಾಗುತ್ತೆ. ನೋಡ್ತಾ ಇರಿ. ನಾನು ಬದುಕಿದ್ರೆ ನನ್ನ ಕಣ್ಣಾರೆ ನಾನು ನೋಡ್ತೀನಿ ಆ ದಿನ ಯಾವಾಗ ಬರುತ್ತೆ ಅಂತಾನ. ಅವಳಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀಯಾ? ನನ್ನ ಮನೆಗೆ ಬರಬೇಡ ಅಂತಿದೀಯಾ? ಆಯ್ತು ಬಿಡು, ಬರಲ್ಲ. ಇಂಥ ಮಾತು ಬಂದು ತುಂಬಾ ಸಲನೇ ಆಯ್ತು ಶಿಲ್ಪ. ಹೇಳೋದು ಮತ್ತೆ ಮತ್ತೆ ಬರೋದು. ಬರಬೇಡ ಅಂತ ಹೇಳ್ದಂಗೆಲ್ಲನ ಮಾನ ಮರ್ಯಾದೆ ಇದ್ದವರು ಯಾರು ಬರಲ್ಲ ನಮ್ಮಂತಕ್ಕೆ. ಒಂದ್ಸಲ ಬರಬೇಡ ಅಂತ ಹೇಳಿದ್ಮೇಲೆ ಎಷ್ಟು ಸಲ ಅಂತ ನಿನ್ಗೆ ಹೇಳೋದು? ಇಲ್ಲಿ ಬಂದು ನನ್ನ ಮಕ್ಳನ್ನ ಹೊಡಿಯೋದು, ಅವ್ರನ್ನ ಗದ್ರೋದು, ಆ ಥರ ಮಾಡ್ತೀಯಾ? ಏನೋ ಹೋದ್ರೆ ಹೋಗ್ಲಿ, ಸಂಬಂಧ ಬಂತ ಬತ್ತಾಳೆ ಅಂತ ನಾನು ಸುಮ್ಮನಿದ್ದಂಗೆಲ್ಲ ನನ್ನ ಮಕ್ಳ ಮೇಲೆನ ಕೈ ಮಾಡಿದ್ರೆ ನಿನ್ನ ಏನೂ ಇಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಶಿಲ್ಪ, ಬಾರಿ ಹೋಗೋಣ, ಬಾರಿ ಸುಮ್ಮನೆ ಹೋಗೋಣ. ಅಯ್ಯೋ ನಿನ್ಗೆ ಯಾಕೆ ಬೇಕು? ನಾನು ಹೇಳ್ದೆ ತಾನೆ ಆ ಹುಡುಗಿ ಬುಬ್ಬಿ ಹತ್ರ ಹೋಗ್ಬೇಡ, ಸುಮ್ಮನಿರು ಅಂತಾನ. ನನ್ನ ಮಾತೇ ಕೇಳಲ್ಲ. ಹೋಗ್ಲಿ ಬಿಡಿ ಪಟೇಲಪ್ಪರೇ, ನಾನು ಶಿಲ್ಪನ ಕರ್ಕೊಂಡು ಹೋಗ್ತೀನಿ. ಶಿಲ್ಪ ಬಾರಿ, ಸುಮ್ಮನೆ ಯಾಕೆ ಇಲ್ದೇ ಇರೋ ಜಗಳ? ಕರ್ಕೊಂಡೋಗು ರಾಣಿ, ಕರ್ಕೊಂಡೋಗು ಇವಳನ್ನ. ಆಯ್ತು ಮಾವ, ಹೋಗ್ತೀನಿ. ನಡಿಯ ರಾಣಿ, ಹೋಗೋಣ. ನಮಗೂ ಒಂದು ಟೈಮ್ ಬರುತ್ತೆ, ಅವಾಗ ನಾವು ಮಾತಾಡ್ತೀವಿ. ಇವಾಗ ಇವ್ರ ಟೈಮ್ ಅಲ್ಲ, ಇವ್ರೊಂದಿಷ್ಟು ಚೆನ್ನಾಗಿದ್ದಾರೆ, ದುಡ್ಡು ಕಾಸು ಮಾಡ್ಕೊಂಡು ನಮ್ಗೆ ಯಾಕೆ ಇಲ್ವಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ. ಇವ್ರಂದಂಗೆಲ್ಲ ನನ್ನ ಕ್ರಮಕ್ಕೆ ನಾವೇನೇನು ಕುರಿಗುಳ? ನಡಿ. ಆಯ್ತು ಬಾ ಪಟೇಲಪ್ಪರೇ, ರಾಧಕ್ಕ ಬರ್ತೀನಿ. ಅಯ್ಯೋ ಅವ್ರಿಗೆ ಏನ್ ಹೇಳ್ತೀಯ? ನಡಿಯ ಸುಮ್ಮನೆ ನಡಿಯ. ನೋಡ್ದ ಎಷ್ಟು ಕೊಬ್ಬು ಈ ಶಿಲ್ಪನಿಗೆ. ಕೊಬ್ಬು ಅಂತ ಯಾಕೆ ಹೇಳ್ತೀಯ? ವೀಣಾ ನಡಿಯಮ್ಮ ಒಳಿಕೆ. ಇಂಥೊಳೆ ನಾನು ಬಂದ್ರೆ ಸರಿಯಾಗಿ ಬಿಡು ಹೇಳ್ತೀನಿ.
ಕಲ್ಲೋ ಕೋಲೋ ತಗೊಂಡು ಇನ್ನೊಂದ್ಸಲ ನಿನ್ ತಂಟೆಗೆ ಬರಬಾರ್ದು ಹಂಗ್ ಮಾಡು. ಸರಿ ಅಪ್ಪ, ಇನ್ನೊಂದ್ಸಲ ಏನಾನ ಶಿಲ್ಪ ಅಂತ ನನ್ನ ಮದ್ಯಕ್ ಬಂದ್ರೆ ಸರಿಯಾಗಿ ಕೋಲ್ ತಕೊಂಡ್ ಬಿಟ್ಬಿಡ್ತೀನಿ, ಕುಂಡಿ ಮ್ಯಾಕೆ ಅಳ್ದು ಬಿಡ್ತೀನಿ. ಯೋರಿ ಸಣ್ಣ ಹುಡುಗರು ಹಂಗೆಲ್ಲ ಹೇಳ್ಕೊಡ್ತಾರ, ಆಮೇಲೆ ಎಲ್ಲರಿಗೂ ಹಂಗೆ ಮಾಡಿದ್ರೆ ಏನ್ ಮಾಡ್ತೀರಾ? ನಡೀರಿ, ಹಂಗೆಲ್ಲ ಹೇಳ್ಬಾರ್ದು. ಹಂಗೆ ಮಾಡ್ಬೇಕು ರಾಧ. ಏನಾದ್ರೂ ಸುಮ್ಮನೆ ನಮ್ಮ ತಪ್ಪು ಇಲ್ಲದೆ ಇದ್ರು ನಮ್ಮ ಮೇಲೆ ಜಗಳಕ್ಕೆ ಬರೋರ್ನ, ನಮ್ಮ ಮೇಲೆ ಕೈ ಮಾಡೋರ್ನ ಸುಮ್ಮನೆ ಬಿಡಬಾರ್ದು. ಸುಮ್ಮನಿರು. ಸರಿ ನಡೀರಿ ಒಳಕ್ಕೆ ಕುತ್ಕೊಳ್ರಿ, ನಿಮ್ಗೆ ಊಟಕ್ಕೆ ಇಕ್ಕ ಬರ್ತೀನಿ. ವೀಣಾ, ನೀನು ಊಟ ಮಾಡ್ತೀಯಾ? ಹ್ಞೂ ಅಮ್ಮ, ನಾನು ಅಪ್ಪನ ಜೊತೆಗೆ ಉಣ್ತೀನಿ. ಸರಿ ಆಯ್ತು, ಕುತ್ಕೊಳ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.